ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಾಲದಲ್ಲಿ ನಾವು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ವಿ ಹೇಳಿ, ನಮ್ಮ ಮನೆಯ ಮಕ್ಕಳಿಗೆ ಇನ್ನೊಬ್ಬರಿಂದ ಸಮಸ್ಯೆ ಆಗಬಾರ್ದು ಎನ್ನುವಂಥ ರೀತಿಯಲ್ಲಿ. ಆದರೆ ಇವತ್ತು ನಾವು ಯಾವ ರೀತಿಯಾಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅಂದರೆ, ನಮ್ಮ ಮನೆಯ ಮಕ್ಕಳಿಂದ ಇನ್ನೊಬ್ಬರಿಗೆ ಹಾನಿ ಆಗಬಾರ್ದು, ಇನ್ನೊಬ್ಬರ ಕುಟುಂಬ ಸರ್ವನಾಶ ಆಗಬಾರ್ದು, ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣೀರು ಬರಬಾರ್ದು ಎನ್ನುವಂಥ ರೀತಿಯಲ್ಲಿ ಸಹವಾಸ ದೋಷದಿಂದಲೋ ಅಥವಾ ಈಗಿನ ಕಾಲಘಟ್ಟವೇ ಹಾಗಿದೆಯೋ ಏನೋ ಗೊತ್ತಿಲ್ಲ, ಸಾಕಷ್ಟು ಮಕ್ಕಳಿಗೆ ಬರಬಾರ್ದಂಥ ಅಥವಾ ಶುರು ಆಗಬಾರ್ದಂಥ ಚಟಗಳೆಲ್ಲವೂ ಕೂಡ ಶುರುವಾಗ್ತವೆ. ಆ ಚಟಗಳು ಆ ವ್ಯಕ್ತಿಯ ಕೈಯಲ್ಲಿ ಮಾಡಿಸಬಾರ್ದಂಥ ಕೃತ್ಯಗಳನ್ನು ಕೂಡ ಮಾಡಿಸೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾವೆ. ಹೀಗಾಗಿ ನಾವಿವತ್ತು ಮಕ್ಕಳನ್ನು ಹೇಗೆ ಬೆಳೆಸಬೇಕಾಗಿದೆ ಅಂದರೆ, ನಮ್ಮ ಮನೆಯ ಮಕ್ಕಳಿಂದ ಇನ್ಯಾರಿಗೋ ಸಮಸ್ಯೆ ಆಗಬಾರ್ದು ಎನ್ನುವಂಥ ರೀತಿಯಲ್ಲಿ ನಾವು ಒಳ್ಳೆ ಎಜುಕೇಷನ್ ಕೊಡಿಸ್ತೀವಿ. ಮತ್ತೊಂದು ಮಗದೊಂದು ಅದರ ಆಚೆಗೆ ಮಕ್ಕಳಿಗೆ ಬದುಕಿನ ಬಗ್ಗೆ, ನೈತಿಕತೆಯ ಬಗ್ಗೆ, ಸಂಸ್ಕಾರ, ಮನುಷ್ಯತ್ವ ಇದೆಲ್ಲವನ್ನು ಹೇಳಿಕೊಡಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಅಂಥದ್ದೇ ಒಂದು ಘಟನೆಯನ್ನು ಈಗ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂಥ ಪ್ರಕರಣ, ಸಹಜವಾಗಿ ಸಾಕಷ್ಟು ಮಂದಿ ಆತಂಕಕ್ಕೆ ಒಳಗಾಗಿರುವಂಥ ಪ್ರಕರಣ ಇದು. ಓರ್ವ ವ್ಯಕ್ತಿಯ ಆನ್ಲೈನ್ ಗೇಮ್ನ ಚಟ ಅಥವಾ ಡ್ರಗ್ಸು ಅಥವಾ ಆಲ್ಕೋಹಾಲು ಅಥವಾ ಲೈಂಗಿಕ ಬಯಕೆ ಏನೆಲ್ಲ ಮಾಡಿಸ್ಬಿಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಆತ ಏನು ಮಾಡಿದ್ದಾನೆ ಅಂದರೆ, IRS ಅಧಿಕಾರಿಯೊಬ್ಬರ ಮನೆಯೊಳಗಡೆ ನುಗ್ಗಿದ್ದಾನೆ. ಅವರ 22 ವರ್ಷದ ಹೆಣ್ಣು ಮಗಳು, ಆಕೆ IIT ಪದವೀಧರೆ, ಆಕೆ UPSCಗೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಂಥವಳು. 12th ನಲ್ಲಿ ಅಂದರೆ ಸೆಕೆಂಡ್ PUC ಯಲ್ಲಿ ಆಕೆ ಟಾಪರ್, ಡ್ಯಾನ್ಸರ್ ಕೂಡ ಹೌದು. ಬದುಕಿನ ಬಗ್ಗೆ ಸಾಕಷ್ಟು ಕನಸನ್ನು ಕಂಡಂಥ ಹೆಣ್ಣು ಮಗಳು. ಆ ಹೆಣ್ಣು ಮಗಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬೆಳೆಸಿಕೊಂಡು ಕೊನೆಗೆ ಆಕೆಯ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾನೆ ಈ ರಾಕ್ಷಸ. ಸದ್ಯ ಅದೇ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತದೆ. ನಾನು ಇದು ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇದನ್ನ ನಮ್ಮೆಲ್ಲರಿಗೂ ಕೂಡ ನಾವು ಅಂದರೆ ಅನ್ವಯ ಮಾಡ್ಕೊಳ್ಬೇಕು, ಅಥವಾ ನಾವು ಅದನ್ನ ನಮ್ಮ ಮಕ್ಕಳ ವಿಚಾರದಲ್ಲೂ ಕೂಡ ಯೋಚನೆ ಮಾಡಬೇಕಾಗಿದೆ. ಇತ್ತೀಚೆಗೆ ಏನಾಗ್ತಿದೆ ಅಂದರೆ, ಸಾಕಷ್ಟು ಮಕ್ಕಳಲ್ಲಿ ಈ ಆನ್ಲೈನ್ ಗೇಮ್ನ ಚಟ ಅದು ಏನು ಮಾಡಿಸ್ಬಿಡುತ್ತೆ ಅಂದರೆ, ಈ ದುಡ್ಡು ಬೇಕು ಎನ್ನುವಂಥ ಮನಸ್ಥಿತಿಯನ್ನು ತಂದೊಡ್ಡೋದಕ್ಕೆ ಶುರು ಮಾಡಿಬಿಡುತ್ತೆ. ದುಡ್ಡು ಬೇಕು ಅಂತ ಮನಸ್ಥಿತಿ ಬಂತು ಅಂತಂದರೆ ಮಕ್ಕಳ ಕೈಯಲ್ಲಿ ಮಾಡಬಾರ್ದಂಥ ಕೃತ್ಯ ಎಲ್ಲವನ್ನು ಕೂಡ ಮಾಡಿಸೋದಕ್ಕೆ ಶುರು ಮಾಡಿಬಿಡುತ್ತೆ. ಮತ್ತೊಂದು ಈ ಡ್ರಗ್ಸು, ಮತ್ತೊಂದು ಈ ಆಲ್ಕೋಹಾಲು ಅಥವಾ ಅತಿ ಆದಂಥ ಲೈಂಗಿಕ ಬಯಕೆ, ಇದೆಲ್ಲವೂ ಕೂಡ ಮಕ್ಕಳನ್ನ ಅಥವಾ ಮನುಷ್ಯರನ್ನ ಯಾವ್ಯಾವ ಕಡೆಗೂ ಎಳ್ಕೊಂಡು ಹೋಗ್ತಾ ಇದೆ. ಈ ವ್ಯಕ್ತಿಯ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು. ಏನು ಅನ್ನೋದಕ್ಕೆ ಬರೋಣ. ಬಂಧುಗಳೇ, ರಾಕ್ಷಸನ ಹೆಸರು ರಾಹುಲ್ ಮೀನಾ ಅಂತ ಹೇಳಿ. ವಯಸ್ಸು ಬರೀ 19 ವರ್ಷ. ಎಂಥ ಕೃತ್ಯ ಎಸಗಿದ್ದಾನೆ ನೋಡಿ. ವಯಸ್ಸು ಬರೀ 19 ವರ್ಷ ಅಷ್ಟೇ. ಆತ ಮೂಲತಃ ರಾಜಸ್ಥಾನದ ಅಲ್ವಾರ್ ಭಾಗದವನು. ತಂದೆ ತಾಯಿ ಎಲ್ಲರೂ ಕೂಡ ಕೃಷಿಯನ್ನ ಮಾಡ್ಕೊಂಡು ಇದ್ದಂಥವರು. ಅತ್ಯಂತ ಬಡ ಕುಟುಂಬ. ಈತ ಸರಿಯಾದ ರೀತಿ ಎಜುಕೇಶನ್ ಇಲ್ಲ, ಏನೂ ಇಲ್ಲ. ಈತ ವಿಪರೀತವಾಗಿ ಆನ್ಲೈನ್ ಗೇಮ್ನ ಚಟವನ್ನ ಇರಿಸಿಕೊಂಡಿದ್ದ. ಜೊತೆಗೆ ಏನೇನು ಚಟಗಳು ಇರಬಾರ್ದು ಎಲ್ಲವೂ ಕೂಡ ಈತನಿಗೆ ಇತ್ತು. ಈತ ಏನು ಮಾಡ್ತಾನೆ ಅಂದರೆ, ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ಯಾವ IRS ಅಧಿಕಾರಿಯ ಮನೆ ಒಳಗಡೆ ಈತ ನುಗ್ಗಿದ್ನೋ ಅದೇ IRS ಅಧಿಕಾರಿಯ ಮನೆಯಲ್ಲಿ ಮನೆಗೆಲ್ಸಕ್ಕೆ ಅಂತ ಇರ್ತಾನೆ. ಯಾರೋ ಶಿಫಾರಸು ಮಾಡಿದ್ರು ಅಂತ ಹೇಳಿ ಈ IRS ಅಧಿಕಾರಿ ತಮ್ಮ ದೆಹಲಿಯ ಪ್ರತಿಷ್ಠಿತ ಏರಿಯಾದಲ್ಲಿ ಇರುವಂಥ ಮನೆಯಲ್ಲಿ ಈತನನ್ನ ಮನೆಗೆಲಸಕ್ಕೆ ಅಂತ ಹೇಳಿ ಇರಿಸ್ಕೊಂಡಿರ್ತಾರೆ. ಈತ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದ್ದಾನೆ, ತುಂಬ ಮುಗ್ಧ, ತುಂಬ ಪಾಪದ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದ್ದ. ಈ ಕಾರಣಕ್ಕಾಗಿ ಅವರು ತೀರಾ ಯೋಚನೆಯನ್ನು ಮಾಡಲಿಲ್ಲ, ಆತನಿಗೆ ಮನೆಗೆಲಸವನ್ನು ಕೊಟ್ಟಿರ್ತಾರೆ. ಆರಂಭದಲ್ಲಿ ಆರಾಮಾಗಿ ಮನೆಗೆಲಸ ಎಲ್ಲವನ್ನೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದ. ಆದರೆ ಅಂತಿಮವಾಗಿ ಏನಾಗಿದೆ ಅಂದರೆ, ಈತನಿಗೆ ವಿಪರೀತವಾಗಿ ಆನ್ಲೈನ್ ಗೇಮ್ ಚಟ ಇತ್ತಲ್ಲ. ಈ IRS ಅಧಿಕಾರಿ ಬಹಳ ಒಳ್ಳೆ ಹೆಸರನ್ನ ಮಾಡಿದಂಥ IRS ಅಧಿಕಾರಿ, ದಕ್ಷ ಅಧಿಕಾರಿ, ಒಳ್ಳೆ ಮನುಷ್ಯರಿಗೆ ಮಿಡಿತಾರೆ ಎನ್ನುವ ರೀತಿಯಲ್ಲಿ ಹೆಸರನ್ನ ಮಾಡಿದಂಥವ್ರು. ಹೀಗಾಗಿ ಅವರ ಹೆಸರನ್ನ ಬಳಸ್ಕೊಂಡು ಈತ ಏನು ಮಾಡ್ತಾ ಇದ್ದ ಅಂದರೆ, ಸುತ್ತಮುತ್ತ ಇರುವಂಥ ಮನೆಯವರ ಬಳಿ ಅಥವಾ ಅಂಗಡಿಯವರ ಬಳಿ ಎಲ್ಲರ ಹತ್ರಲ್ಲೂ ಕೂಡ ಈತ ಸಾಲವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ. ಹೆಚ್ಚು ಕಡಿಮೆ 1.5 ಲಕ್ಷ ರೂಪಾಯಿಯಷ್ಟು ಸಾಲವನ್ನ ಮಾಡಿದ್ದ. ಏನಕ್ಕೆ? ಆನ್ಲೈನ್ ಗೇಮ್ಗೋಸ್ಕರ, ಅಲ್ಲಿ ಹಣವನ್ನ ಹೂಡಿಕೆ ಮಾಡುವಂಥ ಉದ್ದೇಶದಿಂದ. ಯಾವಾಗ ಈತನ ಈ ಸಾಲದ ಚಟ ವಿಪರೀತ ಆಗೋದಕ್ಕೆ ಶುರುವಾಗುತ್ತೋ, ಅಕ್ಕಪಕ್ಕದ ಮನೆಯವರು ಆರಂಭದಲ್ಲಿ ಸುಮ್ಮನೆ ಇರ್ತಾರೆ. ಅದಾದ ಬಳಿಕ IRS ಅಧಿಕಾರಿಯ ಬಳಿ ಬಂದು ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಈ IRS ಅಧಿಕಾರಿ ಏನು ಮಾಡ್ತಾರೆ, ಈತನನ್ನ 2 ತಿಂಗಳ ಹಿಂದಷ್ಟೇ ಕೆಲಸದಿಂದ ತೆಗೆದು ಹಾಕಿರ್ತಾರೆ. ಈತ ಅದಾದ ಬಳಿಕ ಊರಿಗೆ ಹೋಗಿರ್ತಾನೆ. ಊರಿಗೆ ಹೋದಂಥವನು ಅಲ್ಲಿ ಇದೇ ರೀತಿಯಾಗಿ ಹೇಗೆಗೋ ಸಾಲ ಮಾಡಿಕೊಂಡು ಅವರಿಂದ ಹಣವನ್ನು ಕಿತ್ಕೊಂಡು ಅಲ್ಲೂ ಕೂಡ ಆನ್ಲೈನ್ ಗೇಮ್ ಆಡ್ತಾ ಇದ್ದ, ಇನ್ನೇನೋ ಕೆಲಸವನ್ನ ಮಾಡ್ತಾ ಇದ್ದ. ಹೀಗಿದ್ದಾಗಲೇ ಏನಾಗಿದೆ ಅಂದರೆ, ಮೊನ್ನೆ ತಾನೇ ಅಂದರೆ ಮಂಗಳವಾರ ರಾತ್ರಿಯ ಸುಮಾರಿಗೆ ರಾಜಸ್ಥಾನದ ಅಲ್ವಾರ್ನಲ್ಲಿ ತನ್ನ ಸ್ನೇಹಿತನ ಮನೆಯಲ್ಲಿ ಉಳ್ಕೊಂಡಿದ್ನಲ್ಲ, ತನ್ನ ಸ್ನೇಹಿತನ ಪತ್ನಿಯ ಮೇಲೆ ಎರಗಿದ್ದಾನೆ. ಅಲ್ಲಿಯ ಸ್ನೇಹಿತನ ಮನೆಯಿಂದ ಒಂದಷ್ಟು ಹಣವನ್ನ ಎಗರಿಸಿದ್ದಾನೆ, ಹಾಗೆ ಮೊಬೈಲ್ ಫೋನನ್ನು ಕೂಡ ಎಗರಿಸಿದ್ದಾನೆ. ಅದಾದ ಬಳಿಕ ಆತ ಏನು ಮಾಡಿದ್ದಾನೆ ಅಂದರೆ, ತನ್ನ ಫೋನನ್ನು ಕೂಡ ಜೊತೆಗೆ ಕದ್ದಂಥ ಫೋನ್ ಎಲ್ಲವನ್ನೂ ಕೂಡ ಆತ ಸೇಲ್ ಮಾಡಿದ್ದಾನೆ. ತನ್ನ ಫೋನನ್ನು ಯಾಕೆ ಸೇಲ್ ಮಾಡ್ದ ಅಂದರೆ, ನಾನು ಈ ಕೇಸಲ್ಲಿ ಸಿಕ್ಕಾಕೊಳ್ಬಾರ್ದು, ನನ್ನನ್ನು ಯಾರು ಕೂಡ ಈ ಇದ್ರ ಮೇಲೆ ಮೊಬೈಲ್ ಆಧಾರದ ಮೇಲೆ ಅಥವಾ ಫೋನ್ ನಂಬರ್ ಆಧಾರದ ಮೇಲೆ ಟ್ರ್ಯಾಕ್ ಮಾಡಬಾರ್ದು ಎನ್ನುವ ಕಾರಣಕ್ಕಾಗಿ ಅದನ್ನು ಕೂಡ ಆತ ಸೇಲ್ ಮಾಡಿದ್ದಾನೆ. ಅದಾದ ಬಳಿಕ ಆತ ಏನು ಮಾಡಿದ್ದಾನೆ ಅಂದರೆ, ರಾಜಸ್ಥಾನದ ಅಲ್ವಾರ್ನಲ್ಲಿ ಅಂಥದ್ದೊಂದು ಕೃತ್ಯವನ್ನು ಎಸಗಿದ್ನ.
ಆತನಿಗೆ ಒಂದಿದ್ದು ಆನ್ಲೈನ್ ಗೇಮ್ನ ಚಟ, ಮತ್ತೊಂದು ಚಟ ಈ ಲೈಂಗಿಕ ಬಯಕೆ. ಈತ ಆನ್ಲೈನ್ ಗೇಮನ್ನು ಆಡಿ ಅದರಲ್ಲಿ ಏನಾದ್ರು ದುಡ್ಡು ಮಾಡಿದ್ರೆ ಏನು ಮಾಡ್ತಾ ಇದ್ದ ಅಂದ್ರೆ ಅದನ್ನು ತಗೊಂಡು ಹೋಗಿ, ಅರ್ಥ ಆಯ್ತಲ್ಲ ನಿಮಗೆ, ಅದಕ್ಕೆ ಹೂಡಿಕೆಯನ್ನು ಮಾಡ್ತಾ ಇದ್ದ ಈತ. ಅಲ್ಲೂ ಕೂಡ ಆ ರೀತಿಯಾಗಿ ಮಾಡಿದ್ದಾನೆ. ಅದಾದ ಬಳಿಕ ಆತ ಯೋಚನೆ ಮಾಡಿದ್ದಾನೆ, ಸೀದಾ ದೆಹಲಿಗೆ ಹೋಗೋಣ ಎನ್ನುವಂಥ ರೀತಿಯಲ್ಲಿ. ಆ ಪ್ರಕಾರವಾಗಿ ಒಂದು ಬಾಡಿಗೆ ಕ್ಯಾಬನ್ನು ಮಾಡ್ಕೊಂಡಿದ್ದಾನೆ. 6,000 ರೂಪಾಯಿ ಅಂತ ಹೇಳಿ ಮಾತನಾಡಿದ್ದಂತೆ ಬಾಡಿಗೆ. ಅದಾದ ನಂತರ ಬುಧವಾರ ಬೆಳಿಗ್ಗೆಯ ಸುಮಾರಿಗೆ ಆತ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಅಲ್ಲಿ ಕ್ಯಾಬ್ನಿಂದ ಇಳಿದು ಓಡೋಗಿದ್ದಾನೆ. ಕ್ಯಾಬ್ ಚಾಲಕನಿಗೂ ಕೂಡ ಆತ ಹಣವನ್ನು ಕೊಟ್ಟಿಲ್ಲ. ಅದಾದ ನಂತರ ತಾನು ಹಿಂದೆ ಕೆಲಸವನ್ನ ಮಾಡಿದ್ದ IRS ಅಧಿಕಾರಿಯ ಮನೆಯ ಬಳಿ ಬಂದಿದ್ದಾನೆ. ಆತನಿಗೆ IRS ಅಧಿಕಾರಿಯ ಮನೆಯ ಇಂಚಿಂಚು ಕೂಡ ಗೊತ್ತಿತ್ತು. ಮನೆ ಕೆಲಸ ಆತನೇ ಮಾಡ್ತಾ ಇದ್ದಿದ್ನಲ್ಲ, ಯಾವಾಗ ಯಾರು ಹೊರಗಡೆ ಹೋಗ್ತಾರೆ, ಎಲ್ಲಿ ಕೀ ಇಟ್ಟಿರ್ತಾರೆ, ಮನೆಯಲ್ಲಿ ಲಾಕರ್ ಏನಿದೆ, ಎಲ್ಲಿದೆ, ಮನೆಯಲ್ಲಿ ಯಾರ್ಯಾರು ಎಲ್ಲಿ ಮಲಗ್ತಾರೆ, ಏನು ಮಾಡ್ತಾರೆ, ಎಲ್ಲವೂ ಕೂಡ ಆತನಿಗೆ ಗೊತ್ತಿತ್ತು. ಆತನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಬೆಳಗ್ಗೆ ಮುಂಚೆ 6:45 ಸುಮಾರಿಗೆ ಮನೆಯಲ್ಲಿದ್ದಂಥವ್ರು ಎಲ್ಲರೂ ಕೂಡ ಜಿಮ್ಗೆ ಹೋಗ್ತಾರೆ, ಮನೆಯಲ್ಲಿ ಕೇವಲ ಓರ್ವ ಹುಡುಗಿ ಮಾತ್ರ ಇರ್ತಾಳೆ ಅಂತ. ಅಂದ್ರೆ IRS ಅಧಿಕಾರಿಯ ಮಗಳು, 22 ವರ್ಷದ ಹೆಣ್ಣುಮಗಳು, ಆಕೆ ಮಾತ್ರ ಇರ್ತಾಳೆ ಎನ್ನುವಂಥ ರೀತಿಯಲ್ಲಿ. ಜೊತೆ ಕೀ ಎಲ್ಲಿಟ್ಟಿರ್ತಾರೆ ಅದು ಕೂಡ ಈತನಿಗೆ ಚೆನ್ನಾಗಿ ಗೊತ್ತು. ಹೀಗಾಗಿ ಅವರೆಲ್ಲರೂ ಕೂಡ ಹೊರಗಡೆ ಹೋಗ್ತಾ ಇದ್ದ ಹಾಗೆ 6:45 ಸುಮಾರಿಗೆ ಈತ ಮನೆಗೆ ಎಂಟ್ರಿ ಕೊಟ್ಟಿದ್ದಾನೆ. ನೋಡಿ, ನಮ್ಮ ಒಮ್ಮೊಮ್ಮೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೆ ಯಾವ ಆತಂಕವೂ ಕೂಡ ಇಲ್ಲದ ರೀತಿಯಲ್ಲಿ ಆಗಿಬಿಟ್ಟಿದೆ. ಏನು ಬೇಕಾದ್ರೂ ಕೃತ್ಯವನ್ನು ಎಸ್ತೀವಿ ಅನ್ನುವಂಥ ಮನಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಶೂ ರಾಕ್ನಲ್ಲಿ ಕೀಯನ್ನು ಇಟ್ಟೋಗಿರ್ತಾರೆ, ಸ್ಮಾರ್ಟ್ ಕಾರ್ಡ್ ಅಂತ ಮನೆಗಳಿಗೆ ಹೇಗಿರುತ್ತೆ ನಿಮ್ಗೆ ಗೊತ್ತಲ್ಲ, ಅದನ್ನ ಇಟ್ಟೋಗಿರ್ತಾರೆ. ಅದನ್ನ ಬಳಸಿ ಸೀದಾ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾನೆ. ನೇರವಾಗಿ IRS ಅಧಿಕಾರಿಯ ಮಗಳು ಸ್ಟಡಿ ರೂಮ್ನಲ್ಲಿ ಇರ್ತಾಳಲ್ಲ, ಅಲ್ಲಿಗೆ ಈತ ಹೋಗಿದ್ದಾನೆ. ಅಲ್ಲಿ ಹೋಗ್ತಾ ಇದ್ದ ಹಾಗೆ ಆಕೆಯ ಜೊತೆಗೆ ಜಟಾಪಟಿಯನ್ನು ಶುರು ಮಾಡಿದ್ದಾನೆ. ಏನಂತ, ನೀನ್ ನನಗೆ ಹಣವನ್ನ ಕೊಡಬೇಕು, ನಾನು ನಿಮ್ಮ ಮನೆಗೆ ಲೂಟಿ ಮಾಡೋದಿಕ್ಕೆ ಬಂದಿದ್ದೇನೆ ಎನ್ನುವಂಥ ರೀತಿಯಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಆತ ಬಾಯಿ ಬಿಟ್ಟಿರುವಂತ ವಿಚಾರ ಇದು. ಆಗ ಅವರಿಬ್ಬರ ನಡುವೆ ಒಂದು ಸ್ವಲ್ಪ ಜೋರಾದಂಥ ಮಾತಿನ ಚಕಮಕಿ ಎಲ್ಲವೂ ಕೂಡ ಶುರುವಾಗಿದೆ. ನೀನು ಹೋಗುವಂತ ಆಕೆ ಕಿರಿಚಾಡಿದ್ದಾಳೆ. ಅಂತಿಮವಾಗಿ ಆಕೆಗೆ ಭಯ ಆಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಆತನಿಗೆ ಹೊಡೆಯೋದಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾಳೆ. ಆ ಸಂದರ್ಭದಲ್ಲಿ ಆತ ಏನು ಮಾಡಿದ್ದಾನೆ, ದೀಪದ ಕಂಬ ಹಾಗೆ ಪಕ್ಕದಲ್ಲೊಂದು ರಾಡಿತ್ತಂತೆ, ಅದೆರಡನ್ನೂ ಕೂಡ ತೆಗೆದುಕೊಂಡು ಆಕೆಯ ತಲೆಗೆ ಹೊಡೆದಿದ್ದಾನೆ. ಆಕೆಯು ಕೂಡ ಒಂದಷ್ಟು ಹೊತ್ತುಗಳ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಒದ್ದಾಡಿದ್ದಾಳೆ. ಆಕೆ ಪರಿಸ್ಥಿತಿ ಹೇಗಿತ್ತು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅದಾದ ಬಳಿಕ ಆಕೆ ಪ್ರಜ್ಞೆಯನ್ನು ತಪ್ಪಿದ್ದಾಳೆ. ಪ್ರಜ್ಞೆ ತಪ್ಪಿದಂತಹ ಸಂದರ್ಭದಲ್ಲಿ ಈತ ಏನು ಮಾಡಿದ್ದಾನೆ ಅಂದ್ರೆ, ಅದನ್ನ ಬಾಯಿ ಬಿಟ್ಟು ಹೇಳೋದಿಕ್ಕೆ ಕಷ್ಟ ಆಗುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ. ಆ ಹೆಣ್ಣು ಮಗಳ ಮೇಲೆ ಆತ ಎರಗು ಬಿಟ್ಟಿದ್ದಾನೆ. ಅದು ಹೇಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ. ಅದಾದ ಬಳಿಕ ಒಂದು ಚಾರ್ಜರ್ ವೈರನ್ನು ತೆಗೆದುಕೊಂಡು ಆಕೆಯ ಕುತ್ತಿಗೆಯನ್ನು ಹಿಸುಕಿ ಆಕೆಯ ಪ್ರಾಣವನ್ನ ತೆಗೆದು ಬಿಟ್ಟಿದ್ದಾನೆ. ಅದಾದ ನಂತರ ಏನ್ ಮಾಡಿದ್ದಾನೆ ಅಂದ್ರೆ, ಅವ್ರ ಮೇಲೆ ಲಾಕರ್ ಇತ್ತಲ್ಲ, ಲಾಕರ್ ಎಲ್ಲವೂ ಕೂಡ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿತ್ತು. ಈ ಹೆಬ್ಬೆರಳಿನ ಮೂಲಕ ಇದು ಮಾಡಬೇಕಾಗಿತ್ತು. ಆ ಹೆಣ್ಣು ಮಗಳ ಹೆಬ್ಬೆರಳನ್ನೇ ಸ್ಕ್ಯಾನ್ ಮಾಡಬೇಕಾಗಿತ್ತು. ಅದನ್ನು ಕೂಡ ಆತ ಮೊದಲೇ ನೋಡ್ಕೊಂಡಿದ್ದ. ಹೀಗಾಗಿ ಏನ್ ಮಾಡಿದ್ದಾನೆ, ಆ ಹೆಣ್ಣು ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಆತನಿಗೆ ಸರಿಯಾಗಿ ಗೊತ್ತಿಲ್ಲ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಳೆ ಎನ್ನುವ ಕಾರಣಕ್ಕಾಗಿ ಆಕೆಯನ್ನು ಎಳ್ಕೊಂಡು ಬಂದಿದ್ದಾನೆ. ಅದಾದ ನಂತರ ಆಕೆ ಹೆಬ್ಬೆರಳನ್ನ ಸ್ಕ್ಯಾನರ್ ಮೇಲೆ ಇಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ. ಆದ್ರೆ ಅಷ್ಟೊತ್ತಿಗಾಗಲೇ ಆಕೆಯ ಪ್ರಾಣ ಹೊರಟೋಗಿತ್ತು ಅಂತ ಅನ್ಸುತ್ತೆ. ಹೀಗಾಗಿ ಬಯೋಮೆಟ್ರಿಕ್ ವರ್ಕ್ ಆಗಿಲ್ಲ. ಅದಾದ ಬಳಿಕ ಇನ್ನಷ್ಟು ವ್ಯಗ್ರನಾಗಿದ್ದಾನೆ, ಹೇಗೆ ಹಣವನ್ನು ಎಗರಿಸೋದು ಎನ್ನುವಂಥ ರೀತಿಯಲ್ಲಿ. ಅದಾದ ನಂತರ ಯಾವುದೋ ಒಂದು ಸ್ಕ್ರೂ ಡ್ರೈವರ್ ಅನ್ನ ಬಳಸಿ ಆ ಲಾಕರ್ ಅನ್ನು ಅದು ಹೇಗೋ ಓಪನ್ ಮಾಡಿದ್ದಾನೆ. ಹೆಚ್ಚು ಕಡಿಮೆ 2.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಚಿನ್ನ, ನಗದು ಎಲ್ಲವನ್ನೂ ಕೂಡ ದೋಚಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಇನ್ನು ಜಿಮ್ಗೆ ಹೋಗಿದಂತ IRS ಅಧಿಕಾರಿ ಮನೆಗೆ ಬರ್ತಾ ಇದ್ದ ಹಾಗೆ ಸಹಜವಾಗಿ ಅವರು ಶಾಕ್ ಆಗಿದ್ದಾರೆ. ಅದಾದ ಬಳಿಕ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ. CCTV ಫುಟೇಜ್ ಎಲ್ಲವನ್ನು ಕೂಡ ಚೆಕ್ ಮಾಡಿದ್ದಾರೆ. CC ಕ್ಯಾಮೆರಾದಲ್ಲಿ ಆತನ ಒಂದಷ್ಟು ಚಲನವಲನಗಳೆಲ್ಲವೂ ಕೂಡ ದಾಖಲಾಗಿತ್ತು. ಆದ್ರೆ ಆತ ಫೋನ್ ಅನ್ನು ಬಳಸಿದಂತ ಕಾರಣಕ್ಕಾಗಿ ತಕ್ಷಣಕ್ಕೆ ಆತನ ಟ್ರ್ಯಾಕ್ ಮಾಡೋದು ಬಹಳ ಕಷ್ಟ ಇತ್ತು. ಆದ್ರೆ ಆತನ Instagram ID, Facebook ಎಲ್ಲವನ್ನು ಕೂಡ ಪೊಲೀಸರು ಫಾಲೋ ಅಪ್ ಮಾಡ್ತಾ ಇದ್ರು. ಹೀಗಿದ್ದಾಗಲೇ ಆತ ತನ್ನ ಮಹಾ ಬುದ್ಧಿವಂತ ಅಂದ್ಕೊಂಡಿದ್ದ. ಆದ್ರೂ ಕೂಡ ಒಂದು ಎಡವಟ್ಟನ್ನ ಮಾಡ್ತಾನೆ. ಆತ ದೆಹಲಿಯ ದ್ವಾರಕಾ ಎನ್ನುವಂತ ಹೋಟೆಲ್ ಅಲ್ಲಿ ಉಳ್ಕೊಂಡಿರ್ತಾನೆ. ಅಲ್ಲಿನ ವೈಫೈಯನ್ನ ಬಳಸಿ ಆತ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಇನ್ಸ್ಟಾಗ್ರಾಮ್ಗೆ ಲಾಗಿನ್ ಆಗ್ತಾನೆ. ಲಾಗಿನ್ ಆಗ್ತಾ ಇದ್ದ ಹಾಗೆ ಪೊಲೀಸರು ಎಲ್ಲಿಂದ ಆತ ಲಾಗಿನ್ ಆಗಿದ್ದಾನೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ದ್ವಾರಕಾ ಹೋಟೆಲ್ ಅನ್ನೋದು ಗೊತ್ತಾಗುತ್ತೆ, ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಸದ್ಯ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಇಂಚಿಂಚು ಸಾಕ್ಷಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಕಾರಣ ಆತನಿಗೆ ಗರಿಷ್ಠ ಶಿಕ್ಷೆಯನ್ನ ಕೊಡಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಇನ್ನು ಸಾರ್ವಜನಿಕರು ಆತನಿಗೆ ಈಗಲೇ ಎನ್ಕೌಂಟರ್ ಮಾಡಿ ಬಿಸಾಕ್ಬಿಡಿ, ಇಂಥ ರಾಕ್ಷಸರು ಇರಬಾರದು ಎನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಓರ್ವ IRS ಅಧಿಕಾರಿಯ ಮನೆ ಒಳಗಡೆ ರಾಜಾರೋಷವಾಗಿ ಎಂಟ್ರಿ ಕೊಟ್ಟು ಓರ್ವ ಹೆಣ್ಣು ಮಗಳ ಪ್ರಾಣವನ್ನು ತೆಗಿತಾನೆ ಅಂದ್ರೆ, ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿ ಯಾರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕವೇ ಇಲ್ಲದಂತ ಆಗ್ಬಿಟ್ಟಿದೆ. ಯಾರು ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿಗೆ ಅವರೆಲ್ಲರೂ ಕೂಡ ಬಂದ ಹಾಗೆ ಕಾಣಿಸ್ತಾ ಇದೆ. ಇಂಥ ಘಟನೆಗಳ ಸಂಖ್ಯೆ ಜಾಸ್ತಿ ಆದ್ರೆ ಎಲ್ಲಿಗೆ ಹೋಗಿಬಿಡುತ್ತೆ ಹೇಳಿ? ಜನ ನೆಮ್ಮದಿಯಾಗಿ ಬದುಕೋದಾದ್ರೂ ಹೇಗೆ ಹೇಳಿ? ಓರ್ವ IRS ಅಧಿಕಾರಿಯ ಮಗಳಿಗೆ ಹೇಗಾದ್ರೆ ಜನಸಾಮಾನ್ಯರ ಸ್ಥಿತಿ ಏನು? ಜೊತೆಗೆ ನಾನು ಒತ್ತಿ ಹೇಳ್ತಿರುವಂಥ ವಿಚಾರ, ಅಥವಾ ಯಾಕೆ ಈ ಘಟನೆ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಅಥವಾ ಗಂಭೀರವಾಗಿ ನಿಮ್ಮ ಮುಂದೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ ಅಂದರೆ, ನಾನು ಅದನ್ನೇ ಹೇಳ್ತಾ ಇರೋದು. ಮಕ್ಕಳ ವಿಚಾರದಲ್ಲಿ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಮಕ್ಕಳ ಚಲನವಲನಗಳನ್ನು ಗಮನಿಸೋದಕ್ಕೆ ಶುರು ಮಾಡ್ಕೊಳ್ಳಿ. ಇತ್ತೀಚೆಗೆ ಅವರಿಗೆ ಅಂಟಬಾರದಂಥ ಚಟಗಳೆಲ್ಲವೂ ಕೂಡ ಅಂಟೋದಕ್ಕೆ ಶುರುವಾಗ್ಬಿಟ್ಟಿದೆ. ನಿಮ್ಮ ಮಕ್ಕಳು ಓದೋದಿಲ್ವಾ, ಹೋಗ್ಲಿ ಅತ್ಲಗೆ.
ಅಥವಾ ನೀವು ಅಂದ್ಕೊಂಡಂಥ ಕೋರ್ಸ್ಗಳನ್ನ ಮಾಡೋದಿಲ್ವಾ, ಹೋಗ್ಲಿ ಅತ್ಲಾಗೆ. ಅಥವಾ ಸರಿಯಾದ ರೀತಿಯಲ್ಲಿ ದುಡಿಮೆ ಕಡೆಗೆ ಅವ್ರು ಗಮನ ಕೊಡೋದಿಲ್ವಾ, ಹೋಗ್ಲಿ ಅತ್ಲಾಗೆ. ಅಟ್ಲೀಸ್ಟ್ ಆ ಮಕ್ಕಳು ಇನ್ನೊಬ್ಬರ ಬದುಕಿನಲ್ಲಿ ಆಟ ಆಡಬಾರ್ದು ಅಥವಾ ಇನ್ನೊಬ್ಬರ ಬದುಕನ್ನು ಸರ್ವನಾಶ ಮಾಡುವ ಹಂತಕ್ಕಂತೂ ಹೋಗದ ರೀತಿಯಲ್ಲಿ ದಯವಿಟ್ಟು ಬೆಳೆಸಿ. ಮನುಷ್ಯತ್ವದ ಪಾಠವನ್ನು ಹೇಳ್ಕೊಡಿ, ಸಂಸ್ಕಾರವನ್ನು ಹೇಳ್ಕೊಡಿ, ನೈತಿಕತೆಯ ಪಾಠವನ್ನು ಅವ್ರಿಗೆ ದಯವಿಟ್ಟು ಮಾಡಿ. ಯಾಕಂದ್ರೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಿರುವಂಥ ಕೃತ್ಯಗಳನ್ನು ನೋಡ್ತಾ ಇದ್ರೆ ಎಂಥವರಿಗೂ ಆತಂಕ ಆಗುತ್ತೆ. ಒಟ್ಟಾರೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.